ಹೆಲೋ, ವೆಲ್ಕಮ್ ಟು ಮೈ ಚಾನಲ್. ವೀಕ್ಷಕರೇ, ನಾನು ಉಮಾ. ಇವತ್ತು ನಿಮ್ಮ ಜೊತೆ ಒಂದು ಸ್ಪೆಷಲ್ ಚಟ್ನಿ ಮತ್ತು 2 ಥರದ ನೀರು ದೋಸೆ ರೆಸಿಪಿಯನ್ನು ಶೇರ್ ಮಾಡ್ಕೋತಾ ಇದ್ದೇನೆ. ಇಲ್ಲಿ ನೋಡಿ, ನಾನು 4 ಟೊಮೆಟೊ ತೊಗೊಂಡು ಕಟ್ ಮಾಡ್ತಾ ಇದ್ದೇನೆ. ಇದು ತುಂಬ ಹಣ್ಣಾದಂತಹ ಟೊಮೆಟೊ ಅಲ್ಲ, ಒಂದು ಸ್ವಲ್ಪ ಹಣ್ಣಾಗಲಿಕ್ಕೆ ಆಗಿರುವಂತಹ ಟೊಮೆಟೊ. ನೀವು ಹಣ್ಣಾಗಿರೋ ಟೊಮೆಟೊ ಬೇಕಿದ್ದರೂ ತೊಗೋಬಹುದು. ಇದಕ್ಕೆ ಒಂದು 4 ಮೆಣಸಿನಕಾಯಿಯನ್ನು ಸೇರಿಸ್ಕೊಂಡು ಒಂದು ಸ್ವಲ್ಪ ಬಾಣಲೆಗೆ ಎಣ್ಣೆ ಹಾಕಿ ನಾನು ಅದನ್ನು ಟೊಮೆಟೊ ಮತ್ತು ಹಸಿಮೆಣಸಿನಕಾಯಿನ ಬಾಡಿಸ್ಕೋತಾ ಇದ್ದೇನೆ. ಅದರ ನಂತರ ಮಿಕ್ಸಿ ಜಾರಿಗೆ 1 ಬಟ್ಲು ಕಾಯಿ ತುರಿ, ಅರ್ಧ ಬಟ್ಲು ಪುಟಾಣಿ ಮತ್ತು ಒಂದು 4 ಬೆಳ್ಳುಳ್ಳಿ ಎಸಳು ಮತ್ತು ಒಂದು ಚೂರು ಉಪ್ಪನ್ನು ಸೇರಿಸಿ ನೀರು ಹಾಕದೆ ಅದನ್ನು ಹಾಗೆ ರುಬ್ಕೋತಾ ಇದ್ದೇನೆ. ಮತ್ತು ಈಗ ಚಾಪರ್ ತೊಗೊಂಡು ಅದರಲ್ಲಿ ನಾನು ಈ ಟೊಮೆಟೊ ಬಾಡಿಸ್ಕೊಂಡಿದ್ವಲ್ವ, ಅದನ್ನು ಒಂದು ಸ್ವಲ್ಪ ಆರಿದ ನಂತರ ಈ ಚಾಪರಿಗೆ ಹಾಕ್ಕೊಂಡು ಚಾಪ್ ಮಾಡ್ತಾ ಇದ್ದೇನೆ. ನಂತರ ಈ ಮಿಕ್ಸಿ ಜಾರಲ್ಲಿ ನೀರು ಹಾಕದೆ ರುಬ್ಕೊಂಡಿರೋಂತಹ ಕಾಯಿ ತುರಿ ಮತ್ತು ಪುಟಾಣಿ ಮಿಕ್ಸನ್ನು ಈ ಚಾಪರಿಗೆ ಸೇರಿಸ್ಕೊಂಡು ಚಾಪ್ ಮಾಡ್ತಾ ಇದ್ದೇನೆ. ಈಗ ಅದಕ್ಕೆ ಒಂದು ಚೂರು ನೀರನ್ನು ಸೇರಿಸ್ಕೊಂಡು ಮತ್ತೊಂದು ಸರಿ ನಾನು ಚಾಪ್ ಮಾಡ್ಕೋತೇನೆ. ಮಿಕ್ಸಿಯಲ್ಲೇ ಇದನ್ನೆಲ್ಲ ಹಾಕ್ಕೊಂಡು ರುಬ್ಬಿದರೆ ಅದು ತುಂಬ ನುಣ್ಣಗಾಗಿ ಅಷ್ಟೊಂದು ಒಳ್ಳೆ ಟೇಸ್ಟ್ ಇರೋದಿಲ್ಲ ಅಂತ ಹೇಳಿ ನಾನು ಈ ಮೆಥಡಲ್ಲಿ ಚಟ್ನಿಯನ್ನು ರುಬ್ಕೊಂಡಿದ್ದೇನೆ. ಈ ಚಟ್ನಿ ರೊಟ್ಟಿ, ಚಪಾತಿ, ಅನ್ನದ ಜೊತೆನೂ ಒಳ್ಳೆ ಕಾಂಬಿನೇಷನ್. ಇಲ್ಲಿ ನೋಡಿ, ಈಗ ನಮ್ಮ ಚಟ್ನಿ ರೆಡಿಯಾಗಿದೆ. ಈಗ ನಾವು ದೋಸೆ ಹಿಟ್ಟನ್ನು ರುಬ್ಕೊಳ್ಳೋಣ. ನಾನು 4 ಲೋಟ ಅಕ್ಕಿಯನ್ನು ರಾತ್ರಿ ನೆನೆ ಹಾಕಿದ್ದೆ. ಅದರಲ್ಲಿ ಅರ್ಧ ಅಕ್ಕಿಯನ್ನು ನಾನು ಈಗ ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಜೊತೆಗೆ ಒಂದು 3/4 ಬಟ್ಲು ಕಾಯಿ ತುರಿಯನ್ನು ಹಾಕ್ಕೊಂಡು ಅದನ್ನು ಮಿಕ್ಸಿ ಮಾಡ್ತಾ ಇದ್ದೇನೆ. ಇದು ನೀರು ದೋಸೆ ಹಿಟ್ಟು ರೆಡಿ ಮಾಡ್ತಾ ಇದ್ದೇನೆ ನಾನು. ಇಲ್ಲಿ ನೋಡಿ, ನಾನು ನೀರು ದೋಸೆ ಹಿಟ್ಟನ್ನು ಈಗ ಪಾತ್ರೆಗೆ ಹಾಕೋತಾ ಇದ್ದೇನೆ. ಅದನ್ನು ಮಿಕ್ಸರ್ ಜಾರನ್ನು ತೊಳೆದು ನಾನು ನೀರನ್ನು ಅದಕ್ಕೆ ಸೇರಿಸ್ತಾ ಇದ್ದೇನೆ. ಈಗ ಚೂರು ಉಪ್ಪನ್ನು ಸೇರಿಸಿ ಅದರ ಕನ್ಸಿಸ್ಟೆನ್ಸಿ ನಿಮಗೆ ತೋರಿಸ್ತಾ ಇದ್ದೇನೆ. ಇಲ್ಲಿ ನೋಡಿ, ಇಷ್ಟು ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು. ಈಗ ನಾನು ನೀರು ದೋಸೆ ಹಾಕ್ತೀನಿ ನೋಡಿ. ದೋಸೆ ಕಾವಲಿಯನ್ನು ನಾನು ಮೊದಲೇ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೆ. ಅದಕ್ಕೆ ಈರುಳ್ಳಿ ಮತ್ತು ಎಣ್ಣೆ ಒಂದು ಸ್ವಲ್ಪ ನೀರನ್ನು ಹಾಕಿ ನಾನು ಅದನ್ನು ಚೆನ್ನಾಗಿ ಸವರಿ ಈಗ ನಾನು ನೀರು ದೋಸೆಯನ್ನು ಹಾಕ್ತಾ ಇದ್ದೇನೆ. ನೀರು ದೋಸೆ ಹಾಕೋ ಮೆಥಡು ನಿಮಗೂ ಗೊತ್ತಿರಬಹುದು. ಈಗ ಅದನ್ನು ನಾನು ಮುಚ್ತಾ ಇದ್ದೇನೆ. ಇಲ್ಲಿ ನೋಡಿ, ನಮ್ಮ ನೀರು ದೋಸೆ ಈಗ ಬೆಂದಿದೆ. ನೀರು ದೋಸೆಯನ್ನು ಒಂದೇ ಸೈಡ್ ಬೇಯಿಸ್ತಾರೆ. ಇಲ್ಲಿ ನೋಡಿ, ನಮ್ಮ ನೀರು ದೋಸೆ ರೆಡಿ ಆಯಿತು. ಈಗ ಇನ್ನೊಂದು ದೋಸೆ ನಿಮಗೆ ಹಾಕಿ ತೋರಿಸ್ತೇನೆ ನಾನು. ಇಲ್ಲಿ ನೋಡಿ, ಈಗ ಅದನ್ನು ನಾನು ಮುಚ್ಚಿ ಇಡ್ತೇನೆ. 2 ನಿಮಿಷದ ನಂತರ ನೋಡಿ, ದೋಸೆ ಬೆಂದಿದೆ. ಗ್ಯಾಸು ಹೈ ಫ್ಲೇಮಲ್ಲೇ ಇತ್ತು. ಇಲ್ಲಿ ನೋಡಿ, ನಮ್ಮದು 2ನೇ ದೋಸೆ ಕೂಡ ತುಂಬ ನೀಟಾಗಿ ಬಂದಿದೆ. ಈಗ ನಾನು ಇನ್ನೊಂದು ಥರ ದೋಸೆ ಅಂತ ಹೇಳಿದ್ನಲ್ವ, ಅದಕ್ಕೆ ಒಂದು ಸೌತೆಕಾಯಿಯನ್ನು ತುರ್ಕೊಂಡಿದ್ದೇನೆ. ಅದನ್ನು ತುರಿದಂತಹ ಸೌತೆಕಾಯಿಯನ್ನು ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಮತ್ತು ಉಳಿದದ್ದ ಅಕ್ಕಿಯನ್ನು ಆ ಜಾರಿಗೆ ಸೇರಿಸಿಕೊಂಡು ಮತ್ತು ಒಂದು ಚೂರು ಕಾಯಿ ತುರಿಯನ್ನು ಸೇರಿಸಿಕೊಂಡು ಅದನ್ನು ನಾನು ನುಣ್ಣಗೆ ರುಬ್ತಾ ಇದ್ದೇನೆ. ಇಲ್ಲಿ ನೋಡಿ, ಹೀಗೆ ನಾನು ರುಬ್ಕೊಂಡಿದ್ದೇನೆ. ಇದಕ್ಕೂ ಕೂಡ ನಾನು ಈಗ ಮಿಕ್ಸರ್ ಜಾರನ್ನು ತೊಳೆದು ನೀರನ್ನು ಸೇರಿಸ್ತೇನೆ. ಇದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸಿ ನೋಡಿ, ಇಷ್ಟು ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು. ತುಂಬ ದಪ್ಪನೂ ಬೇಡ, ತುಂಬ ತೆಳುನೂ ಬೇಡ. ಈಗ ಮೊದಲಿನ ರೀತಿಯೇ ನಾನು ಕಾವಲಿಗೆ ಈರುಳ್ಳಿಯಿಂದ ಒಂದು ಸ್ವಲ್ಪ ಎಣ್ಣೆ ಸವರಿ ಈಗ ದೋಸೆ ಹಾಕ್ತಾ ಇದ್ದೇನೆ. ಇಲ್ಲಿ ನೋಡಿ, ಈ ರೀತಿ ಇದನ್ನು ನೀರು ದೋಸೆ ಥರನೇ ಹಾಕೋದು. ಈ ದೋಸೆಯ ಸ್ಪೆಷಾಲಿಟಿ ಅಂದರೆ ಸೌತೆಕಾಯಿಯ ಪರಿಮಳ. ನಿಜಕ್ಕೂ ಈ ದೋಸೆ ಬೇಯ್ತಾ ಇದ್ದರೆ ಮನೆ ತುಂಬ ಸೌತೆಕಾಯಿಯ ಪರಿಮಳ ಹರಡ್ಕೊಂಡಿರುತ್ತೆ. ಇಲ್ಲಿ ನೋಡಿ, ಈ ಸೌತೆಕಾಯಿ ದೋಸೆನೂ ಎಷ್ಟು ನೀಟಾಗಿ ಬಂದಿದೆ ಅಂತ. ಇದು ತಿನ್ನಲಿಕ್ಕೂ ಕೂಡ
ತುಂಬ ರುಚಿಯಾಗಿರುತ್ತೆ. ಈಗ ನಾನು ಇನ್ನೊಂದು ದೋಸೆನೂ ಹಾಕಿ ತೋರಿಸ್ತೀನಿ ನಿಮಗೆ. ನೀವು ಖಂಡಿತ ಒಂದು ಸಾರಿ ಈ 2 ದೋಸೆ ರೆಸಿಪಿಯನ್ನು ಮತ್ತು ಚಟ್ನಿ ರೆಸಿಪಿಯನ್ನು ಟ್ರೈ ಮಾಡಿ. ತುಂಬ ಚೆನ್ನಾಗಿರುತ್ತೆ. ನೀವು ಮಾಡಿ ನೋಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸ್ಲಿಕ್ಕೆ ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಇಲ್ಲಿ ನೋಡಿ 2ನೇ ದೋಸೆನೂ ನಮ್ಮದು ತುಂಬ ನೀಟಾಗಿ ಬಂದಿದೆ. ಬೆಳಗ್ಗಿನ ತಿಂಡಿಗೆ ತುಂಬ ಆರೋಗ್ಯಕರವಾದಂತಹ ಒಂದು ರೆಸಿಪಿ ಇದು. ಇಲ್ಲಿ ನೋಡಿ, ಇದು ನೀರು ದೋಸೆ ಮತ್ತು ಚಟ್ನಿ. ಇದು ಸೌತೆಕಾಯಿ ನೀರು ದೋಸೆ ಮತ್ತು ಚಟ್ನಿ. ಥ್ಯಾಂಕ್ ಯು.